ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕನ್ನಡ ಸ್ಟೈಲಲ್ಲಿ ಚಿಲ್ಲಿ ಚಟ್ನಿ ಅಂದರೆ ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ ಬನ್ನಿ. ಒಂದು ತವೆ ತೊಗೊಂಡು ತವೆ ಮೇಲೆ ಮೆಣಸಿನ್ಕಾಯಿ ಎಲ್ಲ ಸುಲ್ಕೊಂಡು ಅದನ್ನು ಸ್ವಲ್ಪ ಹುರ್ಕೊಬೇಕು. ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಾದರೆ ಹುರ್ಕೊಳ್ಳಿ, ಇಲ್ಲಾಂದರೆ ಹಂಗೆ ಹುರ್ಕೊಳ್ತೀರಂದ್ರೆ ಹುರ್ಕೊಳ್ಳಿ. ಹುರ್ಕೊಂಡು ಬೆಳ್ಳುಳ್ಳಿ ಒಂದು ಗಡ್ಡೆ ಹಾಕಬೇಕು, ಮತ್ತು ಜೀರಿಗೆ ಸ್ವಲ್ಪ, ಕೊತ್ತಂಬರಿ, ಕರಿಬೇವು ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಹುರಿದಿದ್ದನ್ನು ತಗೊಂಡು ಆಮೇಲೆ ಬೇರೆ ಬೆಳ್ಳುಳ್ಳಿ ಸ್ವಲ್ಪ ಅದ್ರಾಗೆ ಹಾಕಿ ಹುರ್ಕೊಳ್ಳಿ. ಇಲ್ಲಾಂದರೆ ಹಂಗೆ ಮಿಕ್ಸಿಗೆ ಹಾಕ್ತೀನಿ ರುಬ್ಕೊಳ್ತೀನಿ ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ಹಂಗೆ ರುಬ್ಕೊಳ್ಳಿ. ಸೊ ನಾನೆಲ್ಲ ಇಲ್ಲ ಹಾಕ್ಬಿಟ್ಟು ತವೆ ಮೇಲೆ ಹಾಕಿ ಎಲ್ಲ ಫ್ರೈ ಮಾಡಿ ಆಮೇಲೆ ಮಿಕ್ಸಿಗೆ ಇಲ್ಲ ಕಲ್ಲಲ್ಲಿ ಜಜ್ಜೋಣ ಅಂತ ಮಾಡಿದ್ದೀನಿ. ನಮ್ಮಲ್ಲಿ ಕಲ್ಲು ಜಾಸ್ತಿ ಯೂಸ್ ಮಾಡ್ತೀವಿ. ಇದು ಪಲ್ಯ ಮಾಡಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ, ಉಪ್ಪು ಹುಣಸೆಹಣ್ಣು ಕರೆಕ್ಟಾಗಿ ಎಲ್ಲ ಹಾಕಿ ಮಿಕ್ಸಿನಲ್ಲಿ ಹಾಕಿ ಗ್ರೈಂಡ್ ಮಾಡಿ. ಇದು ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಮತ್ತು ಜೀರಿಗೆ ಹಾಕಿ, ಏನೇನು ಹಾಕ್ಬೇಕಂದ್ರೆ ನೋಡಿ ಏನಂತ ತೋರಿಸ್ತಾಯಿದ್ದೀನಿ. ಸೊ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಇವೆಲ್ಲ ಹಾಕಿ ನೀವು ಚೆನ್ನಾಗಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು ಬಿಸಿ ಅನ್ನಕ್ಕೆ ಯೂಸ್ ಮಾಡಿ. ಕಲ್ಲಾಗಾದರೂ ಕುಟ್ಕೊಳ್ಳಿ, ಇಲ್ಲಾಂದರೆ ಮಿಕ್ಸಿನಲ್ಲಿ ಹಾಕ್ಕೊಂಡು ನೀವು ಮಾಡ್ಕೊಬೋದು. ಬಟ್ ಕಲ್ಲಲ್ಲಿ ಮಾಡೋದು ತುಂಬ ಟೇಸ್ಟ್ ಬರುತ್ತೆ ಅಷ್ಟೇ. ಸೊ ಎಲ್ಲ ಹಾಕ್ಕೊಂಡ್ಮೇಲೆ ಈ ರೀತಿ ಆಗುತ್ತೆ ಚಟ್ನಿ. ಸೊ ನೀವು ನಿಮ್ಮ ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ನಮಸ್ಕಾರ ಎಲ್ಲರಿಗೂ. ದೇವರು ಕಟ್ಟಿ